ರಾಜ್ಯಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆಯಾಗಿದೆ. 4 ಸ್ಥಾನಗಳಿದ್ವು ಕರ್ನಾಟಕದಿಂದ, ಆದರೆ 5 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. ಆದರೆ ಈ ಮೈತ್ರಿಕೂಟಕ್ಕೆ ಈ ಚುನಾವಣೆಯಲ್ಲಿ ಸೋಲಾಗಿದೆ. ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವ ಉತ್ಸಾಹದಲ್ಲಿದ್ದಂತಹ ಮೈತ್ರಿಕೂಟದ ನಾಯಕರಿಗೆ ಮುಖಭಂಗ ಆಗಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯ ಒಬ್ಬ ಅಭ್ಯರ್ಥಿಗೆ ಗೆಲುವಾಗಿದ್ದರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಕುಪೇಂದ್ರ ರೆಡ್ಡಿ ಅವರಿಗೆ ಸೋಲಾಗಿದೆ. ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸುತ್ತಾರೆ ಅನ್ನುವ ನಿರೀಕ್ಷೆಗಳಿದ್ವು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಬಿಜೆಪಿಯ ನಾಯಕರಿಗೆ. ಆದರೆ ಆ ನಿರೀಕ್ಷೆ ತಲೆ ಕೆಳಗಾಗಿದೆ. ಬಿಜೆಪಿಯ 2 ಶಾಸಕರು ಕಾಂಗ್ರೆಸ್ನ ಪರವಾಗಿ ನಿಂತಿದ್ದಾರೆ. ಒಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತವನ್ನು ಹಾಕಿದರೆ, ಸೋಮಶೇಖರ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದ್ರು. ಶಿವರಾಮ್ ಹೆಬ್ಬಾರ್ ಚುನಾವಣೆಗೆ ಭಾಗಿಯಾಗದೆ ಗೈರಾದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ರಣತಂತ್ರ ಸಕ್ಸಸ್ ಆಯಿತು. ಬಿಜೆಪಿ ಜೆಡಿಎಸ್ನ 5ನೇ ಅಭ್ಯರ್ಥಿಗೆ ಸೋಲಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಲ್ಲ ಶಾಸಕರನ್ನ ಒಟ್ಟುಗೂಡಿಸಿಕೊಳ್ಳುವುದರ ಜೊತೆಗೆ ಪಕ್ಷೇತರರನ್ನು ತಮ್ಮ ಪರ ಮತ ಚಲಾಯಿಸುವಂತೆ ನೋಡಿಕೊಂಡ್ರು. ಜೊತೆಗೆ ಬಿಜೆಪಿಯ 2 ಶಾಸಕರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತ ಹಾಕದಂತೆ ನೋಡಿಕೊಂಡ್ರು. ಈ ಮೂಲಕ ತಮ್ಮ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್. ಕಾಂಗ್ರೆಸ್ನ ಅಭ್ಯರ್ಥಿ ಅಜಯ್ ಮಾಕೆನ್ಗೆ ಎಸ್ ಟಿ ಸೋಮಶೇಖರ್ ಮತ ಹಾಕಿದ್ದಾರೆ. ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಇಡೀ ರಾಜ್ಯಸಭಾ ಚುನಾವಣೆಯ ಮತದಾನದಿಂದ ದೂರ ಉಳಿದಿದ್ದಾರೆ. ಜನಾರ್ದನ ರೆಡ್ಡಿಯವರನ್ನೂ ಸೇರಿದಂತೆ 4 ಪಕ್ಷೇತರರ ಮತ ಕಾಂಗ್ರೆಸ್ಗೆ ಬಂದಿದೆ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಎಡವಟ್ಟು ಮಾಡಿಕೊಂಡಿದೆ. ಕಾಂಗ್ರೆಸ್ ಮತಗಳು ಬರೋದಿರಲಿ, ತಮ್ಮ ಮತಗಳನ್ನೇ ಕಳೆದುಕೊಂಡಿದ್ದೆ ಬಿಜೆಪಿ. ಕಾಂಗ್ರೆಸ್ನಿಂದ ಆತ್ಮಸಾಕ್ಷಿಯ ಮತಗಳು ಬರುತ್ತವೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಿರೀಕ್ಷೆ ಮಾಡಿತ್ತು. ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಆತ್ಮಸಾಕ್ಷಿಯ ಮತ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗೆ ಬರುತ್ತೆ ಅಂತ. ಈ ಪದವನ್ನು ಮೊದಲು ಕಾಯಿನ್ ಮಾಡಿದ್ದು ಸಿದ್ದರಾಮಯ್ಯನವರು 2017ರ ರಾಜ್ಯಸಭಾ ಚುನಾವಣೆಯಲ್ಲಿ. ಆ ಚುನಾವಣೆಯಲ್ಲಿ ನೀವು ಪಕ್ಷ ನಿಷ್ಠೆಗೆ ಮತ ಹಾಕಬೇಡಿ, ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಅವತ್ತಿನ CM ಸಿದ್ದರಾಮಯ್ಯನವರು ಮನವಿಯನ್ನು ಮಾಡಿಕೊಂಡಿದ್ರು. ಜೆಡಿಎಸ್ನ 7 ಶಾಸಕರು ಅವತ್ತು ಕಾಂಗ್ರೆಸ್ನ ಪರವಾಗಿ ಅಡ್ಡ ಮತದಾನವನ್ನು ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರ ಕೊಡುವ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಮತಗಳ ಕೊರತೆ ಇದ್ದರೂ ಸಹ 5 ಮತಗಳ ಕೊರತೆ ಇತ್ತು, ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕುಪೇಂದ್ರ ರೆಡ್ಡಿಯವರನ್ನು. ಕಾಂಗ್ರೆಸ್ನವರು ಆತ್ಮಸಾಕ್ಷಿಯಿಂದ ಮತ ಹಾಕ್ತಾರೆ ಅಂತ. ಆದರೆ ಕಾಂಗ್ರೆಸ್ ನಿರೀಕ್ಷೆಯಂತೆ 3 ಸ್ಥಾನಗಳಲ್ಲಿ ಗೆದ್ದಿದೆ. ಯಾವ ಆತ್ಮಸಾಕ್ಷಿಯ ಅಸ್ತ್ರವೂ ವರ್ಕ್ ಆಗಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ನ 2ನೇ ಅಭ್ಯರ್ಥಿ, ಒಟ್ಟಾರೆ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯವರಿಗೆ ಸೋಲಾಗಿದೆ. ಒಟ್ಟಾರೆ 56 ಕ್ಷೇತ್ರಗಳಿಗೆ ನಡೆದಂತಹ ರಾಜ್ಯಸಭಾ ಚುನಾವಣೆ, ಅದರಲ್ಲಿ 41 ರಾಜ್ಯಸಭೆಯ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು, ಯಾವುದೇ ವಿರೋಧ ಇಲ್ಲದೆ. ಆದರೆ 15 ಕ್ಷೇತ್ರಗಳಲ್ಲಿ ದೇಶಾದ್ಯಂತ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕ, ಉತ್ತರ ಪ್ರದೇಶದಲ್ಲಿ 10, ಕರ್ನಾಟಕದಲ್ಲಿ 4 ಮತ್ತು ಹಿಮಾಚಲ ಪ್ರದೇಶದಲ್ಲಿ 1 ಕ್ಷೇತ್ರಗಳಿಗೆ ಚುನಾವಣೆಯಾಯಿತು. ಎಲೆಕ್ಷನ್ ಆಗೋದಕ್ಕೆ ಕಾರಣ 41 ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು. 3 ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಹೆಚ್ಚುವರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರು. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಮೈತ್ರಿಕೂಟ ಗೆಲ್ಲುವ ಸಾಧ್ಯತೆ ಇರುವುದು 7 ಕ್ಷೇತ್ರಗಳಲ್ಲಿ ಮಾತ್ರ. ಆದರೆ ಸ್ಪರ್ಧೆ 8 ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಬೇರೆ ಪಕ್ಷದ ಶಾಸಕರನ್ನು ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಹಾಕಿಸಿಕೊಳ್ಳುವಂತಹ ರಣತಂತ್ರ. ಕರ್ನಾಟಕದಲ್ಲಿ ಗೆಲ್ಲಬಹುದಾದಂತಹ ಸ್ಥಾನ ಒಂದಿತ್ತು, 45 ಮತ. ಮತ್ತೊಂದು ಸ್ಥಾನವನ್ನು ಗೆಲ್ಲಬೇಕು ಅಂದರೆ ಮತ್ತೆ 45 ಓಟ್ ಬೇಕಿತ್ತು. ಆದರೂ ಕೂಡ ಅಷ್ಟು ಸಂಖ್ಯೆ ಇಲ್ಲದೇ ಇದ್ದರೂ ಕೂಡ
2 ಅಭ್ಯರ್ಥಿಗಳನ್ನು ಬಿಜೆಪಿ ಮತ್ತು ಮೈತ್ರಿಕೂಟ ಕಣಕ್ಕಿಳಿಸಿದ್ರು. ಈಗ ಒಂದರಲ್ಲಿ ಗೆಲುವಾಗಿದೆ, ಇನ್ನೊಂದರಲ್ಲಿ ಸೋಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ ಗೆಲ್ಲುವಷ್ಟು ಮತಗಳಿಲ್ಲ, 35 ಓಟ್ಗಳು ಬರಬೇಕು. ಅಲ್ಲಿ 25 ಶಾಸಕರಿದ್ದಾರೆ, ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅಲ್ಲೂ ಕೂಡ ಕಾಂಗ್ರೆಸ್ನಿಂದ ಕ್ರಾಸ್ ವೋಟ್ ಮಾಡಿಸಿಕೊಳ್ಳುವಂತಹ ರಣತಂತ್ರ. ಈ ರಣತಂತ್ರ ರಾಜ್ಯದಲ್ಲಿ ಫೇಲ್ ಆಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. ಅಜಯ್ ಮಾಕೆನ್ ದೆಹಲಿಯ ಕಾಂಗ್ರೆಸ್ ನಾಯಕ, ಕರ್ನಾಟಕದಿಂದ ರಾಜ್ಯಸಭೆಗೆ ಕಣಕ್ಕಿಳಿದಿದ್ರು, ಅವರು ಗೆದ್ದಿದ್ದಾರೆ. ನಾಸೀರ್ ಹುಸೇನ್ ಕಾಂಗ್ರೆಸ್ನ 2ನೇ ಅಭ್ಯರ್ಥಿ, ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೊಬ್ಬರು ಜಿಸಿ ಚಂದ್ರಶೇಖರ್ 3ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಂತಹ ನಾರಾಯಣ ಸಾ ಭಾಂಡ್ಗೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯವರನ್ನು ಕಣಕ್ಕಿಳಿಸಲಾಗಿತ್ತು. ಕುಪೇಂದ್ರ ರೆಡ್ಡಿಯವರಿಗೆ ಸೋಲಾಗಿದೆ. ಕಾಂಗ್ರೆಸ್ನ ಶಾಸಕರು ಕುಪೇಂದ್ರ ರೆಡ್ಡಿಯವರ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅನ್ನುವ ನಿರೀಕ್ಷೆ ಇತ್ತು, ಅದು ಹಾಗಿಲ್ಲ. ಈಗ ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋದನ್ನು ನೋಡೋದಾದರೆ, ಮೊದಲ ಅಭ್ಯರ್ಥಿ ಅಜಯ್ ಮಾಕೆನ್ಗೆ 47 ಮತಗಳು ಬಂದಿದೆ. ಅಜಯ್ ಮಾಕೆನ್ಗೆ 2ನೇ ಅಭ್ಯರ್ಥಿ ನಾಸೀರ್ ಹುಸೇನ್ ಅವರಿಗೆ 47, 3ನೇ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ ಅವರಿಗೆ 45 ಮತಗಳು. ಕಾಂಗ್ರೆಸ್ ಒಟ್ಟಾರೆ 139 ಮತಗಳು ಕಾಂಗ್ರೆಸ್ನ ಬಳಿ ಇದ್ವು. ಪಕ್ಷೇತರರು ಮತ್ತು ಸೋಮಶೇಖರ್ ಮಾಡಿದ ಅಡ್ಡ ಮತದಾನ ಎಲ್ಲವೂ ಸೇರಿಕೊಂಡಂತೆ 47 ಮತ ಅಜಯ್ ಮಾಕೆನ್ಗೆ ಬಂದರೆ, ನಾಸೀರ್ ಹುಸೇನ್ಗೆ 47 ಮತ, 3ನೇ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ ಅವರಿಗೆ 45 ಮತ. ಈ ಮೂಲಕ ಕಾಂಗ್ರೆಸ್ ಕಣಕ್ಕಿಳಿಸಿದಂತಹ ತನ್ನ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳೋದರಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ರಣತಂತ್ರ ವರ್ಕೌಟ್ ಆಗಿದೆ. ಕಾಂಗ್ರೆಸ್ನ ನಂಬರ್ ಗೇಮ್ 134 ಶಾಸಕರು, ಪಕ್ಷೇತರ ಶಾಸಕರು 4 ಜನ, ಬಿಜೆಪಿಯ ಒಬ್ಬ ಶಾಸಕ ಸೋಮಶೇಖರ್, ಒಟ್ಟಾಗಿ 139 ಜನ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ 3 ಅಧಿಕೃತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ಮೊದಲ ಅಭ್ಯರ್ಥಿ ನಾರಾಯಣ ಸಾ ಭಾಂಡ್ಗೆ 48 ಮತಗಳನ್ನು ಪಡೆದರೆ, 2ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಕುಪೇಂದ್ರ ರೆಡ್ಡಿ ಕೇವಲ 35 ಮತಗಳನ್ನು ಪಡೆದುಕೊಂಡರು. 45 ಮತ ಬೇಕಿತ್ತು, 5 ಮತಗಳ ಕೊರತೆ ಇತ್ತು. ಆದರೆ ಜನಾರ್ದನ ರೆಡ್ಡಿ ಬಿಜೆಪಿ ಪರ ಮತ ಹಾಕ್ತಾರೆ ಅನ್ನುವ ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ವಿಫಲ ಆಯಿತು. ಬಿಜೆಪಿಯಿಂದ 2 ಶಾಸಕರು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಡೆ ಕ್ಷಣದಲ್ಲಿ ವೋಟ್ ಹಾಕಬಹುದು ಬಿಜೆಪಿಗೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ. 5 ಕ್ಷೇತ್ರಗಳ 5 ಅಭ್ಯರ್ಥಿಗಳಲ್ಲಿ 3 ಕಾಂಗ್ರೆಸ್, 1 ಬಿಜೆಪಿ, ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟಕ್ಕೆ ಸೋಲಾಗಿದೆ. ಕುಪೇಂದ್ರ ರೆಡ್ಡಿ ಸೋತಿದ್ದಾರೆ. ಈಗ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಮುಂದಿನ ನಡೆ ಏನು? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್? ಈ 2 ಶಾಸಕರು ಕಾಂಗ್ರೆಸ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಬಿಜೆಪಿಯಿಂದ ದೂರ ಉಳಿದಿದ್ದಾರೆ. ಬಿಜೆಪಿಯ ಯಾವುದೇ ಕಾರ್ಯಕ್ರಮಗಳಿಗೆ, ಶಾಸಕಾಂಗ ಸಭೆಗೆ, ಕ್ಷೇತ್ರದಲ್ಲಾಗುವಂತಹ ಕಾರ್ಯಕ್ರಮಗಳಿಗೆ, ಯಾವುದೇ ಕಾರ್ಯಕ್ರಮಗಳಿಗೆ ಈ 2 ಶಾಸಕರು ಹೋಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಕೆಲವು ಕಾರ್ಯಕ್ರಮಗಳಿಗೆ ಈ ನಾಯಕರು ಹೋಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಯಾವುದಾದ್ರೂ ಸರ್ಕಾರಿ ಕಾರ್ಯಕ್ರಮಗಳಾದರೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಪಕ್ಷದ ಶಾಸಕರು ಭಾಗಿಯಾಗ್ತಾರೆ. ಆದರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಿಗೂ ಕೂಡ ಈ ಶಾಸಕರು ಹೋಗ್ತಿದ್ದಾರೆ ಅನ್ನುವುದು ಬಿಜೆಪಿಯ ಆರೋಪ. ಒಂದು ಸಂದರ್ಭದಲ್ಲಿ ಬಿಜೆಪಿಯ ಕೆಲವರು ಹೇಳಿದ್ರು, ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಇವರಿಬ್ಬರು ಹೋಗ್ತಾ ಇದ್ದಾರೆ ಅಂತ. ಆದರೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಈ ವಿಚಾರವನ್ನು ನಿರಾಕರಿಸಿದ್ರು. ಆದರೆ ಬಿಜೆಪಿಯಿಂದ ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರ ಹೋಗಿದ್ದಾರೆ. ಕಾಂಗ್ರೆಸ್ಗೆ ಎಷ್ಟು ಹತ್ತಿರವಾಗಬೇಕೋ ಅಷ್ಟು ಹತ್ತಿರವಾಗಿದ್ದಾರೆ ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್. ಹಾಗಿದ್ರೆ ರಾಜೀನಾಮೆ ಕೊಡ್ತಾರಾ ಇವರಿಬ್ಬರು ಶಾಸಕರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಎಸ್.ಟಿ. ಸೋಮಶೇಖರ್ ಇವತ್ತು ಸುವರ್ಣ ನ್ಯೂಸ್ಗೆ ಮಾತನಾಡ್ತಾ ಹೇಳಿದ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ರಾಜೀನಾಮೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ. ಅನುದಾನದ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ ಎಸ್.ಟಿ. ಸೋಮಶೇಖರ್.
ಕಾಂಗ್ರೆಸ್ನ ಸರ್ಕಾರ ಇದೆ, ಇನ್ನೂ 4 ವರ್ಷ ಕಾಂಗ್ರೆಸ್ನ ಸರ್ಕಾರ ಇರುತ್ತೆ. 135ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಕಾಂಗ್ರೆಸ್ನ ಸರ್ಕಾರಕ್ಕಿದೆ. ಆದರೆ ಇನ್ನು 4 ವರ್ಷಗಳ ಕಾಲ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಬಿಜೆಪಿ ಶಾಸಕರಾಗೇ ಉಳಿದುಕೊಳ್ತಾರಾ? ವಿಪ್ ಉಲ್ಲಂಘಿಸಿದ ಶಾಸಕರ ವಿರುದ್ಧ ಬಿಜೆಪಿ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಬಿಜೆಪಿ ಏನಾದರೂ ಕ್ರಮ ತೆಗೆದುಕೊಳ್ಳಲಿ ಅಂತ ಈ ಇಬ್ಬರು ಶಾಸಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇವರಿಬ್ಬರನ್ನ ಅತಂತ್ರ ಸ್ಥಿತಿಯಲ್ಲೇ ಇಡುವಂತಹ ತಂತ್ರಗಾರಿಕೆಯನ್ನು ಬಿಜೆಪಿಯು ಕೂಡ ಮಾಡ್ತಾ ಇದೆ. ಬಿಜೆಪಿಯಿಂದ ದೂರ ಆಗಿದ್ರೂ ಕೂಡ ಯಾವುದೇ ಕ್ರಮ ಈವರೆಗೂ ಆಗಿಲ್ಲ. ಇಬ್ಬರು ಶಾಸಕರನ್ನ ಪಕ್ಷದಿಂದ ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ ಕಾರಣಕ್ಕಾಗಿ ಇವರನ್ನ ಅಮಾನತು ಮಾಡುತ್ತಾ ಅಥವಾ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನ ಮಾಡುತ್ತಾ? ಒಂದು ಪ್ರಶ್ನೆ, ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಶಾಸಕ ಸ್ಥಾನ ಅನರ್ಹ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಬಿಜೆಪಿಯ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ಒಂದು ಪಕ್ಷ ಯಾವುದೇ ವಿಷಯದಲ್ಲಿ ವಿಪ್ ಕೊಟ್ಟಾಗ ಆ ಪಕ್ಷದ ಪರ ಮತ ಚಲಾಯಿಸಬೇಕು, ಆ ಪಕ್ಷದ ಬೆನ್ನಿಗೆ ನಿಲ್ಲಬೇಕು. ಆದರೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿ ನೀಡಿದಂತಹ ವಿಪ್ಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಹೆಬ್ಬಾರ್ ಚುನಾವಣೆಗೆ ಬಂದಿಲ್ಲ ಮತದಾನಕ್ಕೆ, ಸೋಮಶೇಖರ್ ಬಂದು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಈಗ ರಾಜ್ಯಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿಯಮ ಏನು ಹೇಳುತ್ತೆ? ಕ್ರಾಸ್ ವೋಟ್ ಮಾಡಿದಂತಹ ಶಾಸಕರು, ಅಡ್ಡ ಮತದಾನ ಮಾಡಿದಂತಹ ಶಾಸಕರು ಅನರ್ಹರಾಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಕ್ರಾಸ್ ವೋಟಿಂಗ್ ಅಂದರೆ ತನ್ನ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಹಾಕದೆ ಎದುರಾಳಿ ಪಕ್ಷದ ಅಭ್ಯರ್ಥಿಗೆ ಮತ ಹಾಕೋದನ್ನು ಕ್ರಾಸ್ ವೋಟಿಂಗ್ ಅಂತಾರೆ. ಆ ಕ್ರಾಸ್ ವೋಟಿಂಗನ್ನು ಇವತ್ತು ಸೋಮಶೇಖರ್ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರೆ ಅನರ್ಹತೆಯ ಶಿಕ್ಷೆ ಇಲ್ಲ. ಈ ಮೊದಲು ಒಂದಷ್ಟು ಪ್ರಕರಣಗಳಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರೆ ಅವರು ಅನರ್ಹರಾದಂತಹ ಉದಾಹರಣೆಗಳಿದ್ವು. ಆದರೆ 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ರಾಜ್ಯಸಭಾ ಚುನಾವಣೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂತಹ ತೀರ್ಪದು. ಖುಷ್ವಂತ್ ಸಿಂಗ್ ಅನ್ನುವ ಒಬ್ಬ ಪೆಟಿಷನರ್ ಹಾಕಿದಂತಹ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ರಾಜ್ಯಸಭಾ ಚುನಾವಣೆಗೆ ಅನ್ವಯಿಸಲ್ಲ ಅಂತ ಸುಪ್ರೀಂ ಕೋರ್ಟ್ 2019ರಲ್ಲಿ ಕೊಟ್ಟಂತಹ ಆದೇಶ. ಈ ಆದೇಶದ ಪ್ರಕಾರ ಎಸ್.ಟಿ. ಸೋಮಶೇಖರ್ ಅನರ್ಹರಾಗೋದಿಲ್ಲ. ಬಿಜೆಪಿಯ ವಿಪ್ ಉಲ್ಲಂಘನೆ ಮಾಡಿದ್ರೂ ಕೂಡ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅನರ್ಹತೆಯಿಂದ ತಪ್ಪಿಸಿಕೊಳ್ತಾರೆ. ಶಾಸಕರು ತಮಗೆ ಬೇಕಾದಂತಹ ಅಭ್ಯರ್ಥಿಗೆ ಮತ ಹಾಕುವ ಸ್ವಾತಂತ್ರ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಪಕ್ಷದ ವಿರುದ್ಧ ಯಾರು ಮತ ಹಾಕ್ತಾರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರ ಪಕ್ಷಕ್ಕಿರುತ್ತೆ. ಅಂದರೆ ಪಕ್ಷ ಅವರನ್ನು ಅಮಾನತು ಮಾಡಬಹುದು, ಉಚ್ಚಾಟನೆ ಮಾಡಬಹುದು, ಈ ರೀತಿಯಾದಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬಹುದು. ಆದರೆ ವಿಧಾನಸಭೆ ಸದಸ್ಯತ್ವ ಸ್ಥಾನದಿಂದ ಅಂದರೆ MLA ಸ್ಥಾನದಿಂದ ಅನರ್ಹತೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅನರ್ಹತೆ ಆಗೋದಿಲ್ಲ. ಅವರ ವಿರುದ್ಧ ಬಿಜೆಪಿ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತಾ ಅವರನ್ನು ಉಚ್ಚಾಟನೆ ಮಾಡುತ್ತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅವರು ತಾವು ಸ್ವತಂತ್ರ ಶಾಸಕರು, ಪಕ್ಷೇತರರು ಅಂತ ಇನ್ನಷ್ಟು ಆರಾಮವಾಗಿ ಕಾಂಗ್ರೆಸ್ನ ಜೊತೆಗೆ ಅಧಿಕೃತವಾಗಿ ಗುರುತಿಸಿಕೊಳ್ತಾರೆ. ಆ ಉಚ್ಚಾಟನಾ ಕ್ರಮವನ್ನು ಬಿಜೆಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಸ್ಪೀಕರ್ಗೆ ದೂರು ಕೊಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಸ್ಪೀಕರ್ಗೆ ದೂರು ಕೊಟ್ಟರೂ ಕೂಡ ಆ ದೂರು ಬಿಜೆಪಿಗೆ ಅನುಕೂಲಕರವಾದಂತಹ ಯಾವುದೇ ತೀರ್ಪು ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗೋದಿಲ್ಲ. ಅಸೆಂಬ್ಲಿಯ ಒಳಗೆ ಯಾವುದಾದ್ರೂ ಮತದಾನ ಆಗಿ ಆಗ ವಿಪ್ ಉಲ್ಲಂಘನೆ ಮಾಡಿದರೆ ಮಾತ್ರ ಈ ಇಬ್ಬರು ಶಾಸಕರ ವಿರುದ್ಧ ಅನರ್ಹತೆಯ ದೂರನ್ನು ಕೊಡಬಹುದು. ಇದು ಅಸೆಂಬ್ಲಿಯ ಹೊರಗೆ ನಡೆದಿರುವಂತಹ ಚುನಾವಣೆ ಕಾರಣದಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ 2019ರ ಆದೇಶ ಹೇಳುತ್ತೆ. 2019ರ ಆದೇಶಕ್ಕೂ ಮೊದಲು ಕೂಡ ಕ್ರಾಸ್ ವೋಟಿಂಗ್ಗಳಾಗಿದ್ವು, ನಂತರವೂ ಕೂಡ ಕ್ರಾಸ್ ವೋಟಿಂಗ್ಗಳಾಗಿದೆ. ಕರ್ನಾಟಕದಲ್ಲೇ 2017ರಲ್ಲಿ ಕಾಂಗ್ರೆಸ್ನ ಪರವಾಗಿ JDSನ 7 ಶಾಸಕರು, ಜಮೀರ್ ಅಹ್ಮದ್ ಖಾನ್, ಬಾಲಕೃಷ್ಣ ಸೇರಿದಂತೆ 7 ಶಾಸಕರು ಕಾಂಗ್ರೆಸ್ನ ಪರವಾಗಿ ಮತವನ್ನು ಹಾಕಿದ್ರು. ಅವತ್ತು ಆತ್ಮಸಾಕ್ಷಿಯ ಮತ ಹಾಕಿ ಅಂತ ಸಿದ್ದರಾಮಯ್ಯ ಕೇಳ್ಕೊಂಡಿದ್ರು.
ಅವರ ವಿರುದ್ಧವೂ ಕೂಡ ದೂರನ್ನು ಕೊಟ್ಟಿದ್ರು JDSನ ನಾಯಕರು, ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಆಗ ಕಾಂಗ್ರೆಸ್ನ ಸರ್ಕಾರ ಇತ್ತು, ಕಾಂಗ್ರೆಸ್ನ ಸ್ಪೀಕರ್ ಇದ್ದರು. ಆದರೆ ಅವತ್ತಿದ್ದಂತಹ ಸ್ಪೀಕರ್ ಕೋಳಿವಾಡ ಅವರ ದೂರನ್ನು ಯಾವುದೇ ರೀತಿ ಪರಿಶೀಲನೆ ಮಾಡೋದಾಗಲಿ, ಆ ದೂರಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಪ್ರಕಟ ಮಾಡಲಿಲ್ಲ. 2018ಕ್ಕೆ ವಿಧಾನಸಭೆಯ ಅವಧಿ ಮುಗೀತು, ಮತ್ತೊಂದು ಎಲೆಕ್ಷನ್ ಆಯಿತು. ಹಾಗಾಗಿ ಆ ಕ್ರಾಸ್ ವೋಟ್ ಆಗಿದ್ದಕ್ಕೆ ಅವರ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ. ಈಗ 2019ರ ಸುಪ್ರೀಂ ಕೋರ್ಟ್ನ ಆದೇಶ ಇರೋದ್ರಿಂದ ನಿರಾಳರಾಗಿದ್ದಾರೆ ಇಬ್ಬರು ಶಾಸಕರು. ಓಪನ್ ಬ್ಯಾಲೆಟ್ ಸಿಸ್ಟಮ್ ಯಾಕೆ ಅನ್ನುವ ಪ್ರಶ್ನೆ ಬರುತ್ತೆ. ಈ ರಾಜ್ಯಸಭಾ ಚುನಾವಣೆಯಲ್ಲಿ ರಹಸ್ಯ ಮತದಾನ ಇಲ್ಲ ನಿಯಮದ ಪ್ರಕಾರ. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು, ಯಾರು ದುಡ್ಡಿಸ್ಕೊಂಡು ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಓಪನ್ ಬ್ಯಾಲೆಟ್ ಸಿಸ್ಟಮನ್ನು ಮಾಡಲಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಸೀಕ್ರೆಟ್ ವೋಟಿಂಗ್ ಇಲ್ಲ, ರಹಸ್ಯವಾಗಿ ಮತದಾನ ಮಾಡುವಂತಹ ವ್ಯವಸ್ಥೆ ಇಲ್ಲ. ಈ ಓಪನ್ ಬ್ಯಾಲೆಟ್ ವ್ಯವಸ್ಥೆಯ ಅಡಿಯಲ್ಲಿ ಶಾಸಕರು ಮತವನ್ನು ಚಲಾವಣೆ ಮಾಡಬೇಕು. ಯಾವ ಪಕ್ಷದ ಶಾಸಕರು ಮತ ಹಾಕಬೇಕಲ್ಲ, ಆ ಶಾಸಕರು ತಮ್ಮ ಏಜೆಂಟ್ಗೆ ಕಡ್ಡಾಯವಾಗಿ ನಾವು ಯಾರಿಗೆ ಮತ ಹಾಕ್ತಿದ್ದೀವಿ ಅಂತ ಆ ಬ್ಯಾಲೆಟನ್ನು ತೋರಿಸಲೇಬೇಕು. ಪಕ್ಷದ ಏಜೆಂಟ್ಗೆ ಬ್ಯಾಲೆಟ್ ತೋರಿಸಬೇಕಿದ್ರೂ ಕೂಡ, ಅಂದರೆ BJPಯ ಶಾಸಕ BJPಯ ಅಭ್ಯರ್ಥಿಗೆ ವೋಟ್ ಹಾಕಬೇಕು ಅಂತೇನಿಲ್ಲ ನಿಯಮದ ಪ್ರಕಾರ. ಆದರೆ ಯಾರಿಗೆ ವೋಟ್ ಹಾಕ್ತೀವಿ ಅಂತ BJP ಏಜೆಂಟ್ಗೆ ತೋರಿಸ್ಬೇಕು. ಆದರೆ ಬೇರೆ ಪಕ್ಷದ ಏಜೆಂಟ್ಗೆ, ಉದಾಹರಣೆಗೆ BJPಯ ಶಾಸಕ ಕಾಂಗ್ರೆಸ್ ಏಜೆಂಟ್ಗೆ ಏನಾದರೂ ತಮ್ಮ ಬ್ಯಾಲೆಟ್ ಪೇಪರನ್ನು ತೋರಿಸಿದರೆ ಅದು ಅಸಿಂಧು ಆಗುತ್ತೆ. ತಮ್ಮ ಪಕ್ಷದ ಶಾಸಕರಿಗೆ, ತಮ್ಮ ಪಕ್ಷದ ಏಜೆಂಟ್ಗೆ ಬ್ಯಾಲೆಟ್ ಪೇಪರನ್ನು ತೋರಿಸಲೇಬೇಕು. ತೋರಿಸದೇ ಇದ್ದರೂ ಕೂಡ ಅಸಿಂಧು ಆಗುತ್ತೆ. ಮತವನ್ನು ಯಾರಿಗೆ ಬೇಕಾದರೂ ಹಾಕಬಹುದು, ಅವರಿಗೆ ಆ ಸ್ವಾತಂತ್ರ್ಯ ಇದೆ. ಪಕ್ಷೇತರ ಶಾಸಕರು ತಮ್ಮ ಬ್ಯಾಲೆಟನ್ನು ಯಾರಿಗೂ ತೋರಿಸುವಂತಹ ಅವಶ್ಯಕತೆ ಇಲ್ಲ. ಪಕ್ಷೇತರವಾಗಿ ಅವರು ಗೆದ್ದಿರ್ತಾರೆ. ಅವ್ರು ಯಾರಿಗಾದರೂ ತೋರಿಸ್ಬಿಟ್ರೆ ಪಕ್ಷೇತರ ಶಾಸಕರು ಬೇರೆ ಪಕ್ಷದ ಏಜೆಂಟ್ಗಳಿಗೆ ತೋರಿಸಿದರೆ ಆ ಮತವೂ ಕೂಡ ಅಸಿಂಧು ಆಗುತ್ತೆ. ಓಪನ್ ಬ್ಯಾಲೆಟ್ ಸಿಸ್ಟಮ್ ಇರೋ ಕಾರಣದಿಂದಾಗಿ ಇವತ್ತು ಸೋಮಶೇಖರ್ ಯಾರಿಗೆ ಮತ ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಕರ್ನಾಟಕದ ಜೊತೆಗೆ ಉತ್ತರ ಪ್ರದೇಶ ಮತ್ತು ಹಿಮಾಚಲದಲ್ಲೂ ರಾಜ್ಯಸಭೆಗೆ ಚುನಾವಣೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಆಪರೇಷನ್ ಕಮಲ ಬಹುತೇಕ ಸಕ್ಸಸ್ ಆದ ಹಾಗೆ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ BJP ಪರವಾಗಿ 8 SP ಶಾಸಕರು ಮತದಾನ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಅಧಿಕೃತವಾಗಿ ಇನ್ನಷ್ಟೇ ಘೋಷಣೆಯಾಗಬೇಕಿದೆ. ಉತ್ತರ ಪ್ರದೇಶದಲ್ಲಿ BJP 7 ಅಭ್ಯರ್ಥಿಗಳನ್ನಷ್ಟೇ ಗೆಲ್ಲಿಸಿಕೊಳ್ಳುವಂತಹ ಶಕ್ತಿ ಇತ್ತು. ಆದರೆ 8ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು BJP. 8ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬೇಕು ಅಂದರೆ BJPಗೆ 8 ಬೇರೆ ಪಕ್ಷದ 8 ಶಾಸಕರು BJPಯ ಪರವಾಗಿ ಮತ ಹಾಕಬೇಕಿತ್ತು. ಅದರಲ್ಲಿ BJP ಸಕ್ಸಸ್ ಆಗಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲಿ 10 ಶಾಸಕರು, 10 ಕಾಂಗ್ರೆಸ್ನ ಶಾಸಕರು BJPಯ ಪರವಾಗಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. BJP 25 ಶಾಸಕರನ್ನು ಹೊಂದಿದೆ ಹಿಮಾಚಲ ಪ್ರದೇಶದಲ್ಲಿ, ಕಾಂಗ್ರೆಸ್ 40 ಶಾಸಕರನ್ನು ಹೊಂದಿದೆ. ರಾಜ್ಯಸಭೆಯ ಅಭ್ಯರ್ಥಿ ಗೆಲ್ಲೋದಕ್ಕೆ 35 ಶಾಸಕರು ಬೇಕು. ಹಿಮಾಚಲ ಪ್ರದೇಶದಲ್ಲಿ BJPಗೆ 10 ಶಾಸಕರ ಕೊರತೆ ಇತ್ತು. ಈಗ ಕಾಂಗ್ರೆಸ್ನ 10 ಶಾಸಕರು BJP ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಮಾಹಿತಿಗಳು ನಿಜವಾದರೆ ಕಾಂಗ್ರೆಸ್ನ 10 ಶಾಸಕರು ತನ್ನ ಪಕ್ಷದ ವಿರುದ್ಧವಾಗಿ BJPಗೆ ಮತ ಹಾಕಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ 8 ಶಾಸಕರು, ಅದರಲ್ಲಿ ಸಮಾಜವಾದಿ ಪಕ್ಷದ ವಿಪ್ಪೇ ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನು ಕೊಟ್ಟರು. ಅವರು ವಿಪ್ ಸ್ಥಾನಕ್ಕೆ ಅವರು ಕೂಡ BJPಯ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.